ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಏನಂದರೆ ಮುತ್ತೂಟ್ ಫಿನ್ಕಾರ್ಪ್ನ ಪ್ರಾಡಕ್ಟ್ಸ್ ಆ್ಯಂಡ್ ಇಟ್ಸ್ ಯೂಸಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುತ್ತೂಟ್ ಫಿನ್ಕಾರ್ಪ್ನ ಟ್ಯಾಗ್ಲೈನ್ ಬಂದು ಬ್ಲೂ ಈಸ್ ಬೆಲೇಫ್ ಅಂತ, ಆ್ಯಂಡ್ ಅದ್ರದ್ದು ಪ್ರೆಸೆಂಟ್ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ಶಾರುಖ್ ಖಾನ್. ಸೊ ಮುತ್ತೂಟ್ ಫಿನ್ಕಾರ್ಪ್ ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗೋದೇನೆಂದರೆ ಗೋಲ್ಡ್ ಲೋನ್. ನಾವು ಗೋಲ್ಡ್ ಪ್ಲೆಡ್ಜ್ ಮಾಡಿ ಲೋನ್ನ ಬಾರೋ ಮಾಡ್ಬೋದು ಅನ್ನೋದಷ್ಟೇ ಗೊತ್ತು. ಅದಲ್ಲದೆ ನಮಗೆ ಬೇರೆ ಲೋನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲಿ ವ್ಯಾಪಾರ ಮಿತ್ರ ಲೋನ್ ಇದೆ, ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಇದೆ, 2 ವೀಲರ್ ಲೋನ್ ಇದೆ, ಯೂಸ್ಡ್ ಕಾರ್ ಲೋನ್ ಇದೆ, ಹೌಸಿಂಗ್ ಲೋನ್ ಇದೆ, ಎಜುಕೇಷನ್ ಲೋನ್ ಇದೆ, ಪರ್ಸನಲ್ ಲೋನ್ ಇದೆ, ಕ್ರೆಡಿಟ್ ಕಾರ್ಡ್ಸ್ ಅವೈಲೇಬಲ್ ಇರುತ್ತೆ, ಹಾಗೆ ಬಿಸ್ನೆಸ್ ಲೋನ್. ಇದೆಲ್ಲ ಲೋನ್ಗೆ ಅಪ್ಲೈ ಮಾಡ್ಕೋಬೇಕಂದ್ರೆ ನಮಗೆ ಕ್ರೆಡಿಟ್ ಸ್ಕೋರ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನಮ್ಮ ಸಿಬಿಲ್ ರಿಪೋರ್ಟ್ನ ನಾವು ಈ ಒಂದು ಅಪ್ಲಿಕೇಶನ್ಸ್ ಯೂಸ್ ಮಾಡಿನೇ ಡೌನ್ಲೋಡ್ ಮಾಡ್ಕೋಬೋದು. ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಈ ಅಪ್ಲಿಕೇಶನ್ಸ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂದರೆ ಅಫ್ಕೋರ್ಸ್ ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ಪ್ಲೇಸ್ಟೋರಿಂದ ಮುತ್ತೂಟ್ ಫಿನ್ಕಾರ್ಪ್ 1 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ, ಮೊಬೈಲ್ ನಂಬರ್ಗೆ ನಿಮಗೆ OTP ಬರುತ್ತೆ. ಸೊ ಆ OTPನ ಎಂಟರ್ ಮಾಡಿದ್ರೆ ನೀವು ಲಾಗಿನ್ ಆಗ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಡ್ಯಾಶ್ ಬೋರ್ಡಲ್ಲಿ ನಾವು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ನಮಗೆ ಯಾವುದಾದ್ರೂ ಲೋನ್ಸ್ ಇರುತ್ತೆ ಅದು ಶೋ ಆಗುತ್ತೆ. ನಾನಿಲ್ಲಿ ಇನ್ವೆಸ್ಟ್ ಮಾಡಿರೋದು ಬಂದು ಈ ಸ್ವರ್ಣ ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ, ಅದನ್ನೇ ತೋರಿಸ್ತಾ ಇದೆ ಅದಲ್ಲಿ. ಇದು ಬಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಏನೇನಿದೆ, ಈ ಸ್ವರ್ಣ ಡಿಜಿಟಲ್ ಗೋಲ್ಡ್ ಇದೆ, ಸ್ವರ್ಣ ವರ್ಷಮ್ ಇದೆ, NCD ಇದೆ, ಈಕ್ವಿಟಿ ಇದೆ, ಹಾಗೆ ಚಿಟ್ ಫಂಡ್ಸ್. ಇದೆಲ್ಲ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್. ನೀವಿಲ್ಲಿ ಏನು ರೀಡ್ ಆನ್ ದ ಲೇಟೆಸ್ಟ್ ಟ್ರೆಂಡ್ಸ್ ಅಂತ ಇದೆಯಲ್ಲ, ಇದೆಲ್ಲದನ್ನು ಒಂದ್ಸರಿ ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಇನ್ವೆಸ್ಟ್ಮೆಂಟ್ಸು ಯಾವ ಥರ ವರ್ಕ್ ಆಗುತ್ತೆ, ಹಾಗೆ ಡಿಜಿಟಲ್ ಗೋಲ್ಡ್ ಮೇಲೆ ಹೇಗೆ ಇನ್ವೆಸ್ಟ್ ಮಾಡೋದು, ಸ್ವರ್ಣ ವರ್ಷಮ್ ಅಂದರೆ ಏನು, NCDs ಅಂದರೆ ಏನು, ಅದೆಲ್ಲದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೈ ಗೋಲ್ಡ್ ಬ್ಯಾಲೆನ್ಸ್ ಅಂತ ಇದೆಯಲ್ಲ, ನಾನು ಇನ್ವೆಸ್ಟ್ ಮಾಡಿರೋದು ಬಂದು ಈ ಸ್ವರ್ಣ ಡಿಜಿಟಲ್ ಗೋಲ್ಡ್ ಮೇಲೆ. ಡಿಜಿಟಲ್ ಗೋಲ್ಡ್ ಅಂದರೆ ಏನಿಲ್ಲ, ಫಿಸಿಕಲ್ ಗೋಲ್ಡ್ ನಮ್ಮ ಕೈಯಲ್ಲಿರಲ್ಲ, ಬಟ್ ನಾವು ಇನ್ವೆಸ್ಟ್ ಮಾಡೋ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ರುಪಿ ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ, ಗೋಲ್ಡು ಆ್ಯಡ್ ಆಗ್ತಾ ಹೋಗುತ್ತೆ ನಮ್ಮ ಅಕೌಂಟಲ್ಲಿ. ನಮಗೆ ಯಾವಾಗ ಗೋಲ್ಡ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ಸಾಕು, ನಮಗೀಗ ಮನಿ ಎಮರ್ಜೆನ್ಸಿಗೆ ಅಮೌಂಟ್ ಬೇಕಾಗಿದೆ ಅನ್ನೋವಾಗ ನಾವು ಅದನ್ನು ಸೇಲ್ ಮಾಡ್ಬೋದು. ನಾವು ಬ್ಯಾಂಕ್ ಅಕೌಂಟ್ ಯಾವುದನ್ನು ಲಿಂಕ್ ಮಾಡಿರ್ತೀವಿ ಅಲ್ವಾ, ಆ ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಆದರೆ ನಾವು ಗೋಲ್ಡ್ ಪರ್ಚೇಸ್ ಮಾಡಿ 1 ಬಿಸ್ನೆಸ್ ಡೇ ಆದ್ರೂ ಆಗಿರಬೇಕು. 1 ಬಿಸ್ನೆಸ್ ಡೇ ಆಗಿದ್ದರೆ ನಾವು ಗೋಲ್ಡನ್ನ ಸೇಲ್ ಮಾಡ್ಬೋದು. ಸೇಲ್ ಮಾಡಿದ 15 ಸೆಕೆಂಡ್ಸಲ್ಲೇ ನಮ್ಮ ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ನೀವು ಅಂದ್ಕೋಬೋದು ಇದು ಸೇಫೇನಾ, ಜಸ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಿಬಿಟ್ಟು ಯಾವುದೋ ಒಂದು ಆ್ಯಪಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಸೇಫಾ ಅಂತ. ಬಟ್ ಮುತ್ತೂಟ್ ಫಿನ್ಕಾರ್ಪು ಫಾಲೋ ಮಾಡೋದೆಲ್ಲ RBI ಗೈಡ್ಲೈನ್ಸೇ ಆಗಿರೋದ್ರಿಂದ ನಮ್ಗೆ ಯಾವುದೇ ಥರ ರಿಸ್ಕ್ ಇದರಲ್ಲಿ ಇರೋದಿಲ್ಲ. ಹಾಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಇದು ಲೀಸ್ಟ್ ರಿಸ್ಕ್, ಏನು ರಿಸ್ಕು ತುಂಬ ಕಡಿಮೆ ಇರುತ್ತೆ. ಮತ್ತು ನಾವಿಲ್ಲಿ ಇನ್ವೆಸ್ಟ್ ಮಾಡೋ 1 ರುಪಿ ಕೂಡ ಗೋಲ್ಡು ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಫಸ್ಟು ಏನು ರಿಜಿಸ್ಟ್ರೇಷನ್ ಮಾಡ್ಕೋತೀರಲ್ಲ, ಆಗಷ್ಟೇ 100 ರುಪೀಸು ನೀವು 100 ರುಪೀಸ್ನ ಪೇ ಮಾಡಿಬಿಟ್ಟು ಗೋಲ್ಡ್ ಬೈ ಮಾಡ್ಬೋದು. ಅದಾದಮೇಲೆ 1 ರುಪಿಯಿಂದ ಕೂಡ ಸ್ಟಾರ್ಟ್ ಮಾಡಿ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತಲ್ವ ಅಷ್ಟು ಅಮೌಂಟ್ವರೆಗೂ ನೀವು ಗೋಲ್ಡ್ ಬೈ ಮಾಡ್ತಾ ಹೋಗ್ಬೋದು, ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಹೋಗ್ಬೋದು. ಗೋಲ್ಡ್ನ ರುಪೀಸಲ್ಲಿ ಕೂಡ ಬೈ ಮಾಡ್ಬೋದು, ಅಥವಾ ನಿಮಗೆ ಗ್ರಾಮ್ಸಲ್ಲಿ ಬೇಕು ಗೋಲ್ಡು ಅನ್ನೋದಾದರೆ ಇವತ್ತಿನ ರೇಟ್ ಏನಿರುತ್ತೆ ಅಲ್ವಾ ಗೋಲ್ಡಿಂದು, ಆ ರೇಟ್ನ ನೋಡಿಕೊಂಡು ನೀವು ಗ್ರಾಮ್ಸಲ್ಲಿ ಬೈ ಮಾಡ್ಬೋದು. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ನಿಮ್ಗೆ ಡೀಟೇಲ್ಸ್ ಕೂಡ ಇದೆ. ಕ್ಯಾನ್ ಐ ಕನ್ವರ್ಟ್ ಮೈ ಸ್ವರ್ಣ ಡಿಜಿಟಲ್ ಗೋಲ್ಡ್ ಟು ಗೋಲ್ಡ್ ಕಾಯಿನ್ಸ್ ಆರ್ ಜ್ಯುವೆಲ್ರಿ ಅಂತ, ಅದಕ್ಕೆ ಡೀಟೇಲ್ಸ್ ಇದೆ. ವಾಟ್ ಈಸ್ ದ ಪ್ಯೂರಿಟಿ ಆಫ್ ಗೋಲ್ಡ್? ಅಫ್ಕೋರ್ಸ್ ಇಟ್ಸ್ 999 ಪ್ಯೂರಿಟಿ. ನಾವು ಇನ್ವೆಸ್ಟ್ ಮಾಡೋ ಗೋಲ್ಡ್ ಬಂದುಬಿಟ್ಟು 999 ಪ್ಯೂರಿಟಿಲೇ ಇರುತ್ತೆ. ನೀವು ಅದನ್ನು ಜ್ಯುವೆಲರಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅಂದರೆ 999 ಪ್ಯೂರಿಟಿಲಿ ಜ್ಯುವೆಲರಿ ಮಾಡಿದ್ರೆ ತುಂಬ ಸ್ಮೂತ್ ಇರುತ್ತೆ ಅಲ್ಲ, ಬೇಗ ಬೆಂಡ್ ಆಗುತ್ತೆ. ಅದಕ್ಕೋಸ್ಕರ 916 ಪ್ಯೂರಿಟಿಲಿನೇ ಜ್ಯುವೆಲರಿ ರೆಡಿ ಮಾಡೋಕ್ಕಾಗತ್ತೆ.
ಬಟ್ ಕಾಯಿನ್ಸ್ ಬುಕ್ ಮಾಡ್ಕೋಬೇಕಂದ್ರೆ ನಿಮಗೆ ಕಾಯಿನ್ಸು 999 ಪ್ಯೂರಿಟಿಲೇ ಸಿಗುತ್ತೆ. ರೀಡ್ ಆನ್ ದ ಲೇಟೆಸ್ಟ್ ಟ್ರೆಂಡ್ಸ್ ಅಂತ ಇದೆಯಲ್ಲ, ಇದೆಲ್ಲದನ್ನು ನೀವು ಓದ್ಕೊಂಡು ಡೀಟೇಲ್ಸ್ನ ನೀಟಾಗಿ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಅಥವಾ ನಿಮ್ಮ ನಿಯರೆಸ್ಟ್ ಬ್ರ್ಯಾಂಚಸ್ ಏನಿರುತ್ತಲ್ವ, ನೀವು ಬ್ರ್ಯಾಂಚಸ್ಗೆ ಹೋಗಿ ಅಲ್ಲಿನ ಸ್ಟಾಫ್ಸ್ನ ಎಲ್ಲ ಇನ್ಫಾರ್ಮೇಷನ್ ಕೇಳಿಕೊಂಡು ಅವ್ರು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇನ್ಫಾರ್ಮೇಷನ್ನ ತಿಳ್ಕೊಂಡು ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ ಇನ್ವೆಸ್ಟ್ ಮಾಡಿರೋದು ಬಂದು 8000 ರುಪೀಸ್ ಹಾಕಿದ್ದಾಗ ಮುಂಚೆ, ಅದು 8000 ರುಪೀಸ್ಗೆ ಎಷ್ಟಾಗಿದೆ, 996 ಮಿಲ್ಲೀಸ್ ಅಷ್ಟು ಗ್ರಾಮ್ಸು ನನ್ನ ಅಕೌಂಟಲ್ಲಿ ಅಕ್ಯುಮುಲೇಟ್ ಆಗಿದೆ. ಅದ್ರ ಜೊತೆಗೆ ಅದ್ರದ್ದು ಕರೆಂಟ್ ವ್ಯಾಲ್ಯೂ ಎಷ್ಟಿದೆ ಅಂತ ಅಂದರೆ ಸೇಲ್ ಪ್ರೈಸ್, ನಾನಿವಾಗ ಅಮೌಂಟ್ ಬೇಕು ನನಗೆ ಅಂತ ಅಂದಾಗ 8000 ನಾನು ಇನ್ವೆಸ್ಟ್ ಮಾಡಿದ್ದು, ಬಟ್ 9005 ರುಪೀಸ್ ನನಗೆ ಅಮೌಂಟ್ ಬರುತ್ತೆ. ಈ ಥರ ಯಾವಾಗಲೂ ಪರ್ಚೇಸ್ ರೇಟು ಸೇಲ್ ರೇಟ್ಗಿಂತೂ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಶಾರ್ಟ್ ಟರ್ಮ್ಗಲ್ಲದೆ ಲಾಂಗ್ ಟರ್ಮ್ಗೆ ಪ್ಲ್ಯಾನ್ ಮಾಡಿಕೊಂಡಾಗ ನಮಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರಾಫಿಟ್ ಬೇಕಂದರೆ ನಾವು ಸ್ವಲ್ಪ ಲಾಂಗ್ ಟರ್ಮ್ವರೆಗೂ ವೆಯ್ಟ್ ಮಾಡಿ ಆಮೇಲೆ ಅದನ್ನು ಸೇಲ್ ಮಾಡ್ಬೋದು. ಇಲ್ಲ ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದು ಸಾಕು, ನನಗೆ ಕಾಯಿನ್ಸ್ ಬೇಕು ಅಂತ ಅಂದಾಗ ನೀವು ಕಾಯಿನ್ಸ್ನ ಬುಕ್ ಮಾಡ್ಕೋಬೋದು. ಅದು ಗೋಲ್ಡ್ ಆ್ಯಡ್ ಆಗ್ತಾ ಹೋಗಿರುತ್ತೆ ಅಲ್ವಾ. ನೀವು ಎಷ್ಟು ಅಂದರೆ 0.5 ಗ್ರಾಮ್ಸ್, 1/2 ಗ್ರಾಮ್ ಇದ್ದರೂ ಕೂಡ 1/2 ಗ್ರಾಮ್ ಅಕ್ಯುಮುಲೇಟ್ ಆಗಿದೆ ಗೋಲ್ಡು ಅಂತ ಅಂದಾಗ ನೀವು ಕಾಯಿನ್ಸ್ನ ಬುಕ್ ಮಾಡ್ಕೋಬೋದು. ನಿಮ್ಮದೇನು ಬ್ರ್ಯಾಂಚ್ ಇರುತ್ತೆ ಅಲ್ವಾ, ನೀವು ಯಾವ ಬ್ರ್ಯಾಂಚಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡಿರ್ತೀರ ಅಥವಾ ನಿಮ್ಮ ನಿಯರೆಸ್ಟ್ ಬ್ರ್ಯಾಂಚಸ್ ಏನಿರುತ್ತೆ ಅಲ್ಲೋಗಿ ನೀವು ಗೋಲ್ಡ್ನ, ಹೋಮ್ ಬ್ರಾಂಚ್ ಅಂತೀವಿ ಅಲ್ವಾ, ಹೋಮ್ ಬ್ರಾಂಚಿಗೆ ಹೋಗಿ ಗೋಲ್ಡ್ನ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ್ಯಪ್ ಕೋಡು, ಅಡ್ರೆಸ್ ವೆರಿಫಿಕೇಷನ್, FAQs, ಬ್ರ್ಯಾಂಚ್ ಲೊಕೇಟರ್, ಮುತ್ತೂಟ್ ಫಿನ್ಕಾರ್ಪ್ 1 ಬಗ್ಗೆ ಡೀಟೇಲ್ಸ್, ಪಾಲಿಸೀಸ್ ಏನಿರುತ್ತಲ್ಲ, ಪಾಲಿಸೀಸು, ಗ್ರೀವಿಯನ್ಸು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಅದಷ್ಟೇ ಅಲ್ಲದೆ ಲ್ಯಾಂಗ್ವೇಜು, KYC ವೆರಿಫಿಕೇಷನ್ ಮಾಡ್ಕೋಬೇಕು ಅಂದರೆ, ಅಥವಾ ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡಬೇಕು, ಲಿಂಕ್ಡ್ ಅಕೌಂಟ್ಸ್ನ ತೋರಿಸ್ತಾ ಇರುತ್ತೆ ಅಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ಚೇಂಜ್ ಲ್ಯಾಂಗ್ವೇಜ್ ಅಂತ ಇದೆ ನೋಡಿ, ಅಲ್ಲಿ ಲ್ಯಾಂಗ್ವೇಜ್ನ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು. ಇದು ಇನ್ವೆಸ್ಟ್ಮೆಂಟ್ ಪೇಜ್. ಹಾಗೆ ಡ್ಯಾಶ್ ಬೋರ್ಡ್, ಲೋನ್ಸ್, ಹೋಮ್ ಪೇಜ್, ಆ ಕಡೆ ಲಾಸ್ಟಲ್ಲಿರೋದು ಇನ್ಶೂರೆನ್ಸ್, ಸೈಬರ್ ಇನ್ಶೂರೆನ್ಸ್ ಅಂತ ಇದೆ ನೋಡಿ. ನೀವಿಲ್ಲಿ ಲೋನ್ಸು, ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲದೆ ಯುಟಿಲಿಟಿ ಬಿಲ್ಸ್ ಪೇ ಮಾಡೋದು ಕೂಡ ಆಪ್ಷನ್ಸ್ ಇದೆ. ಅಂದರೆ ಯುಟಿಲಿಟಿ ಬಿಲ್ಸ್, ಇವಾಗ ಎಲೆಕ್ಟ್ರಿಕ್ ಬಿಲ್ಸ್ ಇರ್ಬೋದು, ಮೊಬೈಲ್ ರೀಚಾರ್ಜ್ ಇರ್ಬೋದು, ಅಥವಾ ಯಾವುದಾದ್ರೂ EMI ಪೇ ಮಾಡೋದಿರ್ಬೋದು, ಇದೆಲ್ಲದನ್ನು ನೀವು ಇಲ್ಲಿ ಮಾಡ್ಬೋದು. DTH ಬಿಲ್ ಪೇಮೆಂಟ್, ವಾಟರ್ ಬಿಲ್ ಪೇಮೆಂಟ್, ಇದೆಲ್ಲದನ್ನು ಮಾಡ್ಕೋಬೋದು ಇದೇ ಆ್ಯಪ್ ಯೂಸ್ ಮಾಡಿಕೊಂಡು. ಅದಷ್ಟೇ ಅಲ್ಲದೆ ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್ ಆರ್ ಇಂಡೋ-ನೇಪಾಲ್ ಮನಿ ಟ್ರಾನ್ಸ್ಫರ್ ಅಂತ ಇದೆ. ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್ ಅಂದರೆ ವಿತಿನ್ ಇಂಡಿಯಾ ನಾವು ಈಗ ಸೆಕೆಂಡ್ ಸ್ಯಾಟರ್ಡೆ ಅಥವಾ ಫೋರ್ತ್ ಸ್ಯಾಟರ್ಡೆ ನಮಗೆ ಬ್ಯಾಂಕ್ ಹಾಲಿಡೇಸ್ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ನೀವು ಯಾರಿಗೂ ಅಮೌಂಟ್ ಸೆಂಡ್ ಮಾಡಬೇಕಾಗಿರುತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ, ಫೋನ್ಪೇಲಿ ಲಿಮಿಟ್ ಮುಗ್ದಿರುತ್ತೆ ಅಥವಾ ಏನಾದರೂ ಸರ್ವರ್ ಇಶ್ಯೂ ಇರುತ್ತೆ. ಇಂಥ ಟೈಮಲ್ಲಿ ನೀವೇನು ಮಾಡ್ಬೋದು, ಮುತ್ತೂಟ್ ಫಿನ್ಕಾರ್ಪ್ಗೆ ವಿಸಿಟ್ ಮಾಡಿ ಅಲ್ಲಿ ಕ್ಯಾಶ್ ಕೊಟ್ಟು ಅಮೌಂಟನ್ನ ಟ್ರಾನ್ಸ್ಫರ್ ಮಾಡಿಸ್ಬೋದು. ಈ ಆಪ್ಷನ್ಸ್ ಕೂಡ ಇದೆ. ಅದ್ರ ಜೊತೆಗೆ ಸ್ಟಡಿ ಅಬ್ರಾಡ್ ಎಜುಕೇಷನ್ ಲೋನ್ ಅಂತ ಕೂಡ ಇದೆ. ಅದನ್ನು ನಾನು ನೆಕ್ಸ್ಟ್ ಒಂದು ವಿಡಿಯೋ ಡೀಟೇಲಾಗಿ ಸ್ಟಡಿ ಅಬ್ರಾಡ್ ಎಜುಕೇಷನ್ ಲೋನ್ ಅಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಆಗ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್. ಯಾರೆಲ್ಲ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ಕೋತಾ ಇರ್ತಾರಲ್ವ ಅವರಿಗದು ಯೂಸ್ಫುಲ್ ಆಗುತ್ತೆ. ಇದು ನಾನು ಇನ್ವೆಸ್ಟ್ ಮಾಡಿರೋ ಗೋಲ್ಡ್. ನಾನು ನಿಮ್ಗಾಗಲೇ ಹೇಳಿದೆ ಅಲ್ಲ, ಇಲ್ಲಿ ಬೈ ಇನ್ ರುಪೀಸ್, ಬೈ ಇನ್ ಗ್ರಾಮ್ಸ್ ಅಂತ ಇದೆ. ನೀವು ರುಪೀಸಲ್ಲಿ ಕೂಡ ಬೈ ಮಾಡ್ಬೋದು ಆರ್ ಗ್ರಾಮ್ಸಲ್ಲಿ ಕೂಡ. ಅದಷ್ಟೇ ಅಲ್ಲದೆ ಈ ಸ್ವರ್ಣದ ಡಿಜಿಟಲ್ ಗೋಲ್ಡಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಕೂಡ ಇದೆ. ಅದನ್ನು ನೀವು ಮಂತ್ಲಿ ಆರ್ ವೀಕ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಅಲ್ಲಿ ತೋರಿಸ್ತಾ ಇದ್ದಾರಲ್ಲ ಸೆಲೆಕ್ಟ್ ಡೇ ಅಂತ, ಸೊ ಅಲ್ಲಿ ನೀವು ಮಂತ್ಲಿ ಆರ್ ವೀಕ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಆಗಿ ಕೂಡ ಅದ್ರ ಮೇಲೆ ಕೂಡ ಇನ್ವೆಸ್ಟ್ ಮಾಡ್ಬೋದು. ಬೈ ಸ್ವರ್ಣ ಡಿಜಿಟಲ್ ಗೋಲ್ಡ್, ಸೆಟಪ್ SIP ಆರ್ ಸೆಲ್ ಸ್ವರ್ಣ ಗೋಲ್ಡ್, ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ ನಿಮಗಲ್ಲಿ. ನೀವು ಹೋಗಿ
ಪರ್ಚೇಸ್ ಮಾಡಬೇಕಂದ್ರೆ ಪರ್ಚೇಸ್ ಮಾಡ್ಬೋದು, ಅಥವಾ SIP ಪ್ಲ್ಯಾನ್ ಮಾಡ್ಕೋಬೇಕಂದ್ರೆ SIP ಪ್ಲ್ಯಾನ್ ಮಾಡ್ಬೋದು, ಅಥವಾ ನಿಮ್ಗೆ ಅಮೌಂಟ್ ಅವಶ್ಯಕತೆ ಇದೆ, ಗೋಲ್ಡನ್ನ ಸೇಲ್ ಮಾಡ್ಬೋದು. ಎಲ್ಲ ಆಪ್ಷನ್ಸು ಇಲ್ಲೇ ಇದೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅಥವಾ ಆ್ಯಪ್ ಯೂಸ್ ಮಾಡಿ ನಮಗೆ ಅಷ್ಟು ಅಭ್ಯಾಸ ಇಲ್ಲ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಹೋಮ್ ಬ್ರಾಂಚ್ನ ವಿಸಿಟ್ ಮಾಡಿ ಅಲ್ಲಿನ ಸ್ಟಾಫ್ಸ್ನ ಕೇಳಿಕೊಂಡು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ನೀವು ಸ್ಟಾರ್ಟ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಲೋನ್ ತೊಗೊಳ್ಳೋದಾಗಲಿ ಯಾವುದಾದ್ರೂ. ನಿಮಗೆ ಯಾವುದ್ರೂ ನೀಡಿದೆ ಅಂದರೆ ಲೋನ್ಸ್ ನೀಡಿದೆಯಾ ಅಥವಾ ಲೋನ್ಸ್ ಏನೂ ನೀಡಿಲ್ಲ, ನಮಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಇದು ಏನಂದರೆ ನಾವು ಸ್ಯಾಟರ್ಡೆ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಹೋಗಿದ್ವಿ, ಅದರದ್ದು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನಾನು. ಅಲ್ಲಿ ನೋಡ್ತಾ ಇರ್ಬೋದು, ಲುಕಿಂಗ್ ಫಾರ್ ವೆಹಿಕಲ್ ಆರ್ ಹೋಮ್ ಲೋನ್ ಅಂತ ಒಂದು ಬ್ಯಾನರ್ ಹಾಕಿಬಿಟ್ಟು ಅಲ್ಲಿ ಒಂದು ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ. ಇವರೆಲ್ಲ ನಮ್ಮ ಕೊಲೀಗ್ಸ್ ಕಸ್ಟಮರ್ಸ್ ಜೊತೆ ಮಾತಾಡ್ತಿದ್ದಾರೆ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಲ್ವಾ, ಅಂದರೆ ವೆಹಿಕಲ್ ಲೋನ್, ಹೋಮ್ ಲೋನ್ ಇದೆಲ್ಲದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಈ ಥರ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಹೋದಾಗ ಏನು ಯೂಸು ಅಂದರೆ, ನಾವು ನಮ್ಮ ಪ್ರಾಡಕ್ಟ್ಸ್ ಏನಿದೆ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೆ, ಮತ್ತು ತುಂಬ ಜನ ಕಸ್ಟಮರ್ಸಿಗೆ ಗೊತ್ತೇ ಇರಲ್ಲ ಏನೇನೆಲ್ಲ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಲೈಟಾಗಿ ಮಳೆ ಬರ್ತಾ ಇತ್ತು.